ಪ್ರಿಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಬ್ರದರ್ ಫುಡ್ ಚಾನಲ್ಗೆ ಸ್ವಾಗತ. ನಾವಿವತ್ತಿನ ದಿನದಲ್ಲಿ ಆಲೂಗಡ್ಡೆ ಗ್ರೇವಿ ಮಾಡ್ತಾ ಇದ್ದೀವಿ ಪೂರಿ ಜೊತೆಗೆ. ಸೊ ಹೇಗೆ ಮಾಡೋದನ್ನು ಇಲ್ಲಿ ನೋಡ್ಕೊತಾ ಇದ್ದೀರಿ. 2 ಆಲೂಗಡ್ಡೆ ತೊಗೊಂಡಿದ್ದೀನಿ, ಮೇಲ್ಗಡೆ ಸಿಪ್ಪೆ ಕಟ್ ಮಾಡಿದ್ದೀನಿ, ತೆಗೆದಿದ್ದೀನಿ. ತೆಗೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿದ್ಮೇಲೆ ಕೊನೆಗಾಗಿ ಎಂಡಿಂಗ್ದಲ್ಲಿ ಹೇಗೆ 2 ಆಲೂಗಡ್ಡೆ, 1 ಈರುಳ್ಳಿ, 3 ಟೊಮೊಟೊ, ಚಿಕ್ಕದಾಗಿರೋದು ಟೊಮೊಟೊಗಳು. ಅದಕ್ಕೆ 3 ತೊಗೊಂಡಿದ್ದೀನಿ. ದಪ್ಪ ಇದ್ದರೆ 2 ಆದರೆ ಸಾಕು. ಮತ್ತು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಕಟ್ ಮಾಡಾಯಿತು. 3/4 ಈರುಳ್ಳಿ ಸ್ವಲ್ಪ ದಪ್ಪ ಕಟ್ ಮಾಡಿ ಬಾಣಲಿ ಒಳಗಡೆ ಹಾಕ್ತಾಯಿದ್ದೀನಿ. ಅದರಲ್ಲಿ 1/4 ಈರುಳ್ಳಿ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಒಗ್ಗರಣೆ ಮಾಡೋಕ್ಕೆ ಹುರ್ಕೊಂಡು ರುಬ್ಬೋದು. 3/4 ಈರುಳ್ಳಿ, ಇದರಿಂದ ಅರ್ಧ ಸ್ಪೂನು ಉದ್ದಿನಬೇಳೆ ಮತ್ತು 1 ಸ್ಪೂನು ಕಡಲೆ ಬೀಜ ಹಾಕಿದ್ದೀನಿ. ಪ್ರಿಯರ ಹುರಿತಾ ಇದ್ದೀನಿ ಎಣ್ಣೆ ಒಳಗಡೆ. ಚೆನ್ನಾಗಿ ಹುರಿಬೇಕಿದು. ಫ್ರೈ ಆಗಿಬಿಡ್ಬೇಕು, ರೆಡ್ ಆಗಬೇಕು ಇವು. ಇದೇನು ಈರುಳ್ಳಿನ ಮತ್ತು ಕಡಲೆ ಬೀಜನ ಮತ್ತು ಉದ್ದಿನಬೇಳೆ ಅದು ಸ್ವಲ್ಪ ಫ್ರೈ ಆಗಿದ್ಮೇಲೆ ಮತ್ತು ಟೊಮೊಟೊ ಹಾಕ್ತಾಯಿದ್ದೀನಿ. ಪ್ರಿಯರೇ, ಟೊಮೊಟೊನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಬರಬಾರ್ದು. ಇಷ್ಟು ಬೆಳ್ಳುಳ್ಳಿ ಕೂಡ ಹಾಕ್ತಾಯಿದ್ದೀನಿ ಇದರಲ್ಲೇ. ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಸ್ವಲ್ಪ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. 1/4 ಸ್ಪೂನು ಸಾಸಿವೆ ಜೀರಿಗೆ. ಅದು ಚಟಪಟ ಅಂತ ಇದೆ. ಈರುಳ್ಳಿ ಹಾಕ್ತಾಯಿದ್ದೀನಿ. ಆಮೇಲೆ ಕರಿಬೇವು ಸೊಪ್ಪು ಕೂಡ ಇವತ್ತು ಹಾಕ್ತಾಯಿದ್ದೀನಿ. ಅದರಲ್ಲಿ ಇದು ಆಲೂಗಡ್ಡೆನ ಚಿಕ್ಕದಾಗಿ ಕಟ್ ಮಾಡಿದ್ದೆಲ್ಲ ಇದನ್ನು ಇವಾಗ ಹಾಕ್ತಾಯಿದ್ದೀನಿ. ನೀರಲ್ಲಿ ಹಾಕಿಟ್ಟಿದ್ದೆ, ನೀರಾಗಿನ ತೆಗೆದು ಇವಾಗ ಕುಕ್ಕರ್ ಒಳಗಡೆ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಗಟ್ಟಿ ಬೇಕು ಅಥವಾ ತೆಳು ಬೇಕು ನೀವು ನೋಡ್ಕೊಂಡು ಮಾಡ್ಕೋಬೇಕು ಪ್ರಿಯರೇ. ಇದು ಸ್ವಲ್ಪ 1 ಚಿಟಿಕೆಯಷ್ಟು ಅರಿಶಿನ ಪುಡಿ ನೋಡಿ ಪ್ರಿಯರೇ. ಯಾಕಂದರೆ ಇದು ವಿಸಿಲ್ ಹೊಡೆಸ್ತೇವಲ್ಲ, ಗಟ್ಟಿಯಾಗಿಬಿಡುತ್ತದೆ. ಅದಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನಾನು. ನೋಡಿ ಪ್ರಿಯರೇ, ಈ ಮಟ್ಟಿ ಮಾಡಿದೆ. ವಿಸಿಲ್ ಹಾಕೋಷ್ಟೊತ್ತಿಗೆ ಒಂದು ಹದಕ್ಕೆ ಬರುತ್ತೆ. ಇದು ಮುಚ್ಚಿಬಿಡ್ತಾ ಇದ್ದೀನಿ. ಮುಚ್ಚಿಬಿಟ್ಟು ಸ್ವಲ್ಪ ಹೈ ಫ್ಲೇಮ್ ಇಟ್ಟೆ. ಎಷ್ಟು ಚೆನ್ನಾಗಾಗಿದೆ ಗ್ರೇವಿ. ಒಂದು ಸಲ ನೀವು ಮಾಡಿ ನೋಡಿ ಹೇಗಿರುತ್ತೆ ಟೇಸ್ಟ್ ಅಂತ. ತಿಂದು ಕಮೆಂಟ್ ಮೂಲಕವಾಗಿ ತಿಳಿಸ್ರಿ. ನೋಡಿ ಪ್ರಿಯರೇ, ಪೂರಿ ಮತ್ತು ಆಲೂಗಡ್ಡೆ ಗ್ರೇವಿ ತಿಂದು ಹೇಗಾಗಿದೆ ಟೇಸ್ಟ್ಗಳನ್ನ ನೋಡಿ. ಪೂರಿಗಳು ಎಷ್ಟು ಚೆನ್ನಾಗಿ ಉಬ್ಬಿದಾವೆ ನೋಡಿ. ಹೋಟೆಲ್ದಾಗ ಉಬ್ಬಿನ ಥರ. ಮನೇಲಿ ಮಾಡಿದ್ರೆ ಕೆಲವೊಬ್ರು ಮಾಡ್ತಾರೆ ರೊಟ್ಟಿ ಥರನೇ ಇರ್ತವೆ. ಸೊ ನಮ್ಮದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದಾವೆ. ಈ ವಿಡಿಯೋ ನೋಡ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಮೊದಲನೇ ಬಾರಿ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಒಂದು ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಟೇಸ್ಟ್ ಮಾಡೋಣ ಪ್ರಿಯರೇ ಹೇಗಿದೆ ಅಂತ. ವಾವ್, ಸೂಪರ್. ಒಂದು ಸಲ ಮಾಡಿ ನೋಡಿ ಪ್ರಿಯರೇ.